ಹದಿನೈದು ಕೊಟ್ಬಿಡ್ತಿದ್ದಾರೆ. ಅಂತಿಮ ದಶ ಪ್ರಕರಣ ಪುಟ 314 25ನೇ ತಾರೀಕು ನವೆಂಬರ್ 2025. ಈ ಸಮೀಹೆಯ ಸ್ವರೂಪವೇನು? ಸಮೀಹೆ ಅಂದ್ರೆ ವಿಲ್, ಡಿವೈನ್ ವಿಲ್. ಅದರ ಸ್ವರೂಪವೇನು? ಅದಕ್ಕೆ ಐ ಥಿಂಕ್ ವ್ಯಾಘಾತ ಉಂಟಾಗುವುದಿಲ್ಲವೇ? ಇದೆಲ್ಲ ಆಯ್ತಲ್ವಾ? ಯಾವ ಪುಟದಲ್ಲಿದ್ವಿ? ಯಾರಾದ್ರೂ ಹೇಳ್ತೀರಾ ಯಾವ ಪುಟದಲ್ಲಿದ್ವಿ ಅಂತ? 315 ಹೇಳ್ರಿ ಬ್ರದರ್. 315 ಪ್ರಕೃತಿಯಲ್ಲಿ ಇದೆಯಲ್ಲ ಅಲ್ಲಿಂದನಾ? ಸರಿ. ಆಯ್ತು. ಪ್ರಕೃತಿಯಲ್ಲಿ ನಿರ್ಮಾಣ ಮತ್ತು ವಿನಾಶ ಇವೆರಡು ಶಕ್ತಿಗಳಿವೆ. ಎಲ್ಲಿ ನಿರ್ಮಾಣದ ಸ್ಥಿತಿ ಇದೆಯೋ ಅದರ ಮಗುಲಲ್ಲಿಯೇ ವಿನಾಶದ ರೂಪವು ದೊರೆಯುವುದು. ನಾನು ಮೊದಲನೇ ಗ್ರಂಥಿಯ ಬಗ್ಗೆ ಮೊದಲೇ ಬರೆದಂತೆ ಇದರ ನಟ್ಟ ನಡುವೆ ಒಂದು ಬಿಂದು ಅಥವಾ ಕಾಳಿನಂಥದ್ದಿದೆ. ನಾವು ಆಧ್ಯಾತ್ಮಿಕತೆಯಲ್ಲಿ ಇದನ್ನೇ ತೆಗೆದುಕೊಳ್ಳುವೆವು. ಏಕೆಂದರೆ ಈ ಕಾಳಿನಿಂದ ಜೇಡರ ಬಲೆಯಂತೆ ಶಾಖೆಗಳು ಹೊರಡುವುವು. ನಾವು ಇದೇ ಕಾಳಿನಲ್ಲಿ ನಮ್ಮನ್ನು ಲಯಗೊಳಿಸಿ ಇಲ್ಲಿಂದಲೇ ಮೇಲಕ್ಕಿದ್ದು ಸಾರೂಪ್ಯತೆ ದಶೆಯನ್ನು ಮುಟ್ಟುವೆವು. ಯಾವ ಮೂಲದಶೆಯಲ್ಲಿ ಅಥವಾ ಯಾವ ಸ್ಥಿತಿಯಲ್ಲಿಯೇ ಆಗಲಿ ಭೂಮ ಇದೆಯೋ ಅದರ ಸುತ್ತಲೂ ಒಂದು ವೃತ್ತವಿದೆ. ತಿಳುವಳಿಕೆಯಾಗಿ ಅದನ್ನು ಶಕ್ತಿಯ ಅಥವಾ ಪ್ರಕಾಶದ ಕ್ಷೇತ್ರವೆನ್ನಬಹುದು. ಸೊ ಭೂಮ ಅಥವಾ ಕೇಂದ್ರ ಏನು ಹೇಳ್ತೀವಲ್ಲ, ಕೇಂದ್ರದ ಸುತ್ತ ಒಂದು ಶಕ್ತಿ ಇದೆ ಅಥವಾ ಒಂದು ಪ್ರಕಾಶದ ಕ್ಷೇತ್ರ ಇದೆ. ಅದು ಯಾರನ್ನೂ ಒಳಗಡೆಗೆ ನಿಲ್ಲಗೊಡುವುದಿಲ್ಲ. ಇಂಥದೇ ಸ್ಥಿತಿ ಈ ಗ್ರಂಥಿ ಅಥವಾ ಕಾಳಿನಲ್ಲಿದೆ. ಮೊದಲನೇ ಗ್ರಂಥಿಯ ನಟ್ಟ ನಡುವಿನಲ್ಲಿ ಒಂದು ಬಿಂದು ಅಥವಾ ಕಾಳಿನಂತಿದೆ. ಭೂಮದ ಸುತ್ತಲೂ ಹಾಗೆ ಒಂದು ವೃತ್ತ ಇದೆಯೋ ಅಲ್ಲಿ ಯಾರನ್ನು ನಿಲ್ಲಿಕೊಳ್ಳಿಕ್ಕೆ ಬಿಡೋದಿಲ್ವೋ, ಮೊದಲನೇ ಬಿಂದುವಿನಲ್ಲಿ ಮಧ್ಯದಲ್ಲಿ ಈ ಕಾಳಿನಂಥದ್ದು ಏನಿದೆ ಅದು ಕೂಡ ಯಾರನ್ನು ನಿಲ್ಲಿಕ್ಕೆ ಬಿಡಲ್ಲ. ಆ ಕಾಳಿನಿಂದ ಜೇಡಿನ ಬಲೆ ತರ ಎಲ್ಲ ಕಡೆ ಹರಡ್ಕೊಂಡಿದ್ದೇವೆ. ಇದರಲ್ಲಿಯೂ ಒಂದು ಪ್ರಕಾರದ ವೃತ್ತವಿದೆ. ಅದರ ಒಳಗೆ ಹೋಗತಕ್ಕದ್ದಷ್ಟು ಶಕ್ತಿ ಇದರಲ್ಲಿಲ್ಲ. ಸೊ ಈ ಮೊದಲನೇ ಬಿಂದು ಮಧ್ಯದಲ್ಲಿ ಒಂದು ಕಾಳಿದೆ, ಕಾಳಿನಂತದ್ದಿದೆ. ಆದ್ರೆ ಭೂಮ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಭೂಮದ ಸುತ್ತ ಇರತಕ್ಕಂಥ ಒಂದು ವೃತ್ತ. ಆದ್ರೆ ಈ ಕಾಳಿದೆಯಲ್ಲ, ಈ ಕಾಳು ಒಳಗಡೆ ಹೋಗ್ಬಹುದು. ಈ ವೃತ್ತವು ವಿನಾಶಕಾರಿಯಾಗಿ ಕ್ಷೇತ್ರದಲ್ಲಿ ಈ ವೃತ್ತವು ವಿನಾಶಕಾರಿಯಾಗಿದ್ದು ತನ್ನ ಕ್ಷೇತ್ರದಲ್ಲಿ ವಿನಾಶದ ಸ್ಥಿತಿಯನ್ನು ಉಂಟು ಮಾಡಬಲ್ಲದು. ಯಾವುದೇ ಲೌಕಿಕ ಅಥವಾ ಪದಾರ್ಥಕ್ಕೆ ಸಂಬಂಧಪಟ್ಟಂತ ವಸ್ತುವನ್ನು ನಿರ್ಮಿಸುವುದಕ್ಕಾಗಲಿ ಕೆಡಿಸುವುದಕ್ಕಾಗಲಿ ಇದನ್ನು ಉಪಯೋಗಿಸಬಹುದು. ಹನುಮಂತನು ಈ ಶಕ್ತಿಯ ಪ್ರಯೋಗವನ್ನು ಬಹಳ ಮಾಡಿದ್ದನು. ನಾನು ರಾಜಯೋಗದ ಪ್ರಭಾವದಲ್ಲಿ ಬರೆದಂತೆ ಇದೇ ಶಕ್ತಿಯೇ ಹಿಂದೂ ಮಹಾಸಾಗರದ ವಾಯುವನ್ನು ಲಂಕಾದಹನಕ್ಕಾಗಿ ಎಳೆದುಕೊಂಡಿದ್ದುದು. ಅಪೇಕ್ಷಿತ ಪ್ರಭಾವವನ್ನು ಉಂಟು ಮಾಡಲು ವಿನಾಶಕರ ವಾಯುವನ್ನು ಸೆಳೆದುಕೊಳ್ಳುವ ವಿಧಾನ ಹೇಗೆಂದರೆ ತನ್ನ ಇಚ್ಛಾಶಕ್ತಿಯಿಂದ ಅದನ್ನು ಒಂದು ವಿಶಿಷ್ಟ ಸ್ಥಾನದ ಮೇಲೆ ಕೇಂದ್ರೀಕರಿಸಲಾಗುತ್ತದೆ ಅಥವಾ ಆ ವೃತ್ತದ ಶಕ್ತಿಯನ್ನು ಯಾವುದಾದರೂ ಒಂದು ಸ್ಥಾನದ ಮೇಲೆ ಎಸೆದು ಬಿಡುವುದಾದರೂ ಆಗಬಹುದು. ಅದರ ಪರಿಣಾಮವಾಗಿ ಆ ಸ್ಥಾನವು ಸುಟ್ಟು ಕಾಡಿಗೆಯಾಗುವುದು. ಇದನ್ನೇ ಒಳ್ಳೆಯ ಸ್ಥಾನದಲ್ಲಿ ಪ್ರಯೋಗಿಸಿದ್ದಾದರೆ ಹಜರತ್ ಮೂಸಾ ಅವರು ಶೂರ್ ಪರ್ವತದ ಮೇಲೆ ಕಂಡಿತರೆಂದು ಹೇಳದಾಗ ಜ್ಯೋತಿಯಂತ ಜ್ಯೋತಿ ಉತ್ಪನ್ನವಾಗುವುದು. ಈ ಪ್ರಕಾರ ಇದರಿಂದ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳೆರಡನ್ನೂ ತೆಗೆದುಕೊಳ್ಳಬಹುದು. ಆದರೆ ಯೋಗಿಯ ದೃಷ್ಟಿ ಯಾವಾಗಲೂ ಒಳಿತಿನ ಮೇಲಿರುವುದರಿಂದ
ಕೇವಲ ವಿಶೇಷ ಪರಿಸ್ಥಿತಿಗಳ ಹೊರತಾಗಿ ಇದರ ಪ್ರಯೋಗವನ್ನು ಮಾಡಲಾಗುವುದಿಲ್ಲ. ಇದೇ ಸ್ಥಿತಿ ಮುಂದಿನ ಗ್ರಂಥಿಗಳ ಸ್ಥಿತಿ ಎಂದು ತಿಳಿಯಬೇಕು. ಅಂದ್ರೆ ಪ್ರತಿಯೊಂದು ಗ್ರಂಥಿನಲ್ಲೂ ಒಂದು ಕಾಡಿನಂಥದ್ದು ಒಂದಿರುತ್ತೆ. ಅದು ನಮಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಒಳಗಡೆ ಹೋದ ನಂತರ ಆ ಕಾಳಿನಂಥದ್ದನ್ನ ವಿನಾಶದ ಒಂದು ಸಂಕಲ್ಪ ಮಾಡಿ ನಾವೇನಾದ್ರೂ ಒಂದು ಕಡೆಗೆ ಅದನ್ನ ಪ್ರಯೋಗ ಮಾಡಿದ್ರೆ ಅದು ಸುಟ್ಟು ಕರಕಲಾಗತ್ತೆ. ಅಥವಾ ನಾವು ಅದನ್ನ ಉಪಯೋಗ ಆಗುವಂತ ರೀತಿಯಲ್ಲಿ ನಾವು ಸಂಕಲ್ಪ ಮಾಡ್ಕೊಳ್ತು ಅಂತಂದ್ರೆ ಅದರಿಂದ ಸಾಕಷ್ಟು ಮಟ್ಟಿಗೆ ಲಾಭ ಆಗತ್ತೆ, ಒಂದು ಜ್ಯೋತಿ ಕಂಡಂಗೆ ಆಗತ್ತೆ. ಮೋಸಸ್ ಅಂತಿದ್ರು. ಮೋಸಸ್ ಅನ್ನೋರು ಪರ್ವತದ ಮೇಲೆ ಹೋದಾಗ, ಹಜರತ್ ಪರ್ವತ ಅಂತಿದೆ, ಮಿಡಿಲ್ ಈಸ್ಟ್ ನಲ್ಲಿದೆ. ಮೋಸಸ್ ಅವರು ಆ ಪರ್ವತದ ಮೇಲೆ ಹೋದಾಗ ಅವ್ರಿಗೊಂದು ಜ್ಯೋತಿ ಕಂಡಿತ್ತು. ಆ ರೀತಿಯಾದಂಥ ಜ್ಯೋತಿ ನಮಗೂ ಕಾಣಲಿಕ್ಕೆ ಸಾಧ್ಯವಿದೆ. ಯಾವಾಗ ಈ ಕಾಡಿನಂತಹದ್ದಿದೆಯಲ್ಲ ಅದನ್ನ ವಿನಾಶದ ಕಾರ್ಯಕ್ಕಲ್ಲ, ರಚನಾತ್ಮಕವಾದಂತಹ ಸಂಕಲ್ಪ ಮಾಡಿ ನಾವು ಅದನ್ನು ಉಪಯೋಗಿಸ್ಕೊಳ್ತು ಅಂತಂದ್ರೆ ನಮಗೂ ಕೂಡ ಜ್ಯೋತಿ ಕಾಣಲಿಕ್ಕೆ ಸಾಧ್ಯ ಉಂಟು. ಯೋಗಿಗಳು ಈ ಶಕ್ತಿಯನ್ನ ಕೆಲವೊಮ್ಮೆ ಉಪಯೋಗಿಸ್ತಾರೆ ಅಂತ ಬರೀತಾ ಇದ್ದಾರೆ ಬಾಬುಜಿಯವರು. ಇನ್ನೂ ಒಂದು ರಹಸ್ಯವನ್ನು ನಾನು ಹೇಳಿಬಿಡುವೆನು. ಈಶ್ವರನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಲಗಾಡದೆಂದು ನಾವು ಭಕ್ತಿಭಾವದಲ್ಲಿ ಹೇಳುತ್ತಾ ಬಂದಿದ್ದೇವೆ. ಇದು ನಿಜವೂ ಹೌದು. ಆದರೆ ಭಕ್ತರ ಇಚ್ಛೆ ಇಲ್ಲದೆ ಭಗವಂತನು ಅಲುಗಾಡಲಾರನೆಂದು ನಾನು ಹೇಳಿದರೆ ಮಹಾತ್ಮರು ನನ್ನ ಬಗ್ಗೆ ಏನು ತಿಳಿದುಕೊಳ್ಳುವರೋ? ಆದರೆ ವಾಸ್ತವಿಕತೆ ಹೀಗೆ ಇದೆ. ಸತ್ಯವನ್ನು ಹೇಳಲೇಬೇಕು, ಅದು ಎಲ್ಲರಿಗೂ ತಿಳಿಯಲೇಬೇಕಲ್ಲವೇ? ನನ್ನ ವಿಷಯದಲ್ಲಿ ಹೇಳುವುದಾದರೆ, ನಾನು ಅಭ್ಯಾಸ ಮಾಡಲು ಪ್ರಾರಂಭಿಸಿದಂದಿನಿಂದ ನನ್ನ ಗುರುಗಳಾದ ಫತೇಗಢದ ಸಮರ್ಥ ಗುರು ಮಹಾತ್ಮ ಶ್ರೀ ರಾಮಚಂದ್ರೀ ಮಹಾರಾಜರನ್ನು ನನ್ನ ಸರ್ವಸ್ವವೆಂದು ತಿಳಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಬಾಬೂಜಿ ಅವರಿಗೆ ಗುರುಗಳನ್ನು ಬಿಟ್ಟರೆ ಭಗವಂತ ಕೂಡ ಬೇಕಾಗಿರಲಿಲ್ಲ. ಭಗವಂತನ ದಯೆಯಿಂದ ಇದೇ ಭಾವನೆ ಎಂದೆಂದಿಗೂ ಉಳಿಯಲಿ. ನಾನು ಆತ್ಮ ಸಂಬಂಧವನ್ನು ಅನ್ಯ ಸಂಬಂಧವನ್ನು ಇಟ್ಟುಕೊಳ್ಳಲಿಲ್ಲ. ಏಕೆಂದರೆ ಬಂಧನದಿಂದ ಬಿಡುಗಡೆ ಮಾಡುವವರು ಇವರೇ ತಾನೇ. ಈ ರಹಸ್ಯದ ಮೇಲೆ ನಾನು ರಾಜಯೋಗದ ಪ್ರಭಾವದಲ್ಲಿ ತಕ್ಕ ಮಟ್ಟಿಗೆ ಬೆಳಕನ್ನು ಬೀರಿದ್ದೇನೆ. ಅದಿರಲಿ. ಈಗ ಪ್ರಸ್ತುತ ವಿಷಯಕ್ಕೆ ಬರೋಣ. ಈಶ್ವರನಿಗೆ ಮನಸ್ಸು ಇರುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ. ಇಲ್ಲಿ ಈಶ್ವರನೆಂದರೆ ಕೇಂದ್ರ ಅಥವಾ ಭೂಮ ಎಂದು ಅರ್ಥ. ಒಂದು ವೇಳೆ ಆತನಿಗೆ ಮನಸ್ಸಿದ್ದರೆ ಕರ್ಮ ಸಿದ್ಧಾಂತವು ಆತನಿಗೂ ಅನ್ವಯಿಸಿ ನಮ್ಮೆಲ್ಲರಂತೆ ಆತನನ್ನು ಸಂಸಾರದಲ್ಲಿ ಇರಿಸಬೇಕಾಗುತ್ತಿತ್ತು. ಮನಸ್ಸು ಆತನು ನಮಗೆ ಕೊಟ್ಟ ಉಪಕರಣವೆಂದರೆ ಎಂಬುದು ನಿಜ. ಅಂಡರ್ಲೈನ್ ಮಾಡ್ಕೊಳ್ರಿ. ಭಗವಂತ ನೋಡಿ, ಮನಸ್ಸಿದ್ರೆ ತನ್ನ ಪ್ರಾಬ್ಲಮ್ಮು ಅವನೇನ್ ಮಾಡಿದಾನೆ, ಮನಸ್ಸನ್ನೆಲ್ಲ ಮನುಷ್ಯರು ಕೊಟ್ಬಿಟ್ಟಿದ್ದಾನೆ. ತಾನು ಮಾತ್ರ ಮನಸ್ಸಿಟ್ಕೊಂಡಿಲ್ಲ. ಮನಸ್ಸಿಟ್ಕೊಂಡ್ರೆ ಅವನಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು. ಎಷ್ಟು ಬುದ್ಧಿವಂತ ಅಲ್ವಾ? ಮನಸ್ಸಿಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾನೆ. ನೀವು ಇಟ್ಕೊಂಡು ಆಟ ಆಡ್ತಾ ಇರಿ, ನನಗೆ ಹತ್ರ ಬತ್ತರಬೇಡಿ ನೀವು ಅದನ್ನ ಅಂತ. ಸರಿ, ಮನಸ್ಸು ಆತನು ನಮಗೆ ಕೊಟ್ಟ ಉಪಕರಣವೆಂಬುದು ನಿಜ. ಇದರ ಒಂದು ಭಾಗ ನಮ್ಮ ಹತ್ತಿರ ಇದೆ, ಅಂದ್ರೆ ಒಂದನೇ ಬಿಂದುನಲ್ಲಿ. ನಮ್ಮ ಹತ್ರ ಇದೆ ಅಂತಂದ್ರೆ ಒಂದನೇ ಬಿಂದುನಲ್ಲಿ. ಇನ್ನೊಂದು ಭಾಗ ಆತನ ಹತ್ತಿರವಿದೆ. ನಮ್ಮ ಒಲವು ಎರಡೂ ಕಡೆಗಿದೆ. ಒಂದು ಭಾಗದಿಂದ ನಾವು ಲೌಕಿಕ ಕಾರ್ಯಗಳನ್ನು, ಇನ್ನೊಂದೆಡೆಯಿಂದ ಪರಲೌಕಿಕ ಕಾರ್ಯಗಳನ್ನು ಮಾಡುವೆವು. ನಾವು ನಮ್ಮ ಮನಸ್ಸನ್ನು ಆತನ ಹತ್ತಿರವಿದ್ದ ತುದಿಯೊಂದಿಗೆ ಜೋಡಿಸಿದಾಗ ಒಂದು ಧಾರೆ ಹರಿಯತೊಡಗುವುದು. ಮತ್ತು ಇದರದೇ ಅಭ್ಯಾಸದ ಅವಶ್ಯಕತೆ ಇದೆ. ಏಕೆಂದರೆ ಆತನ ಹತ್ತಿರವಿದ್ದ ಭಾಗದಲ್ಲಿ ಯಾವ ಮಿಡಿತವಿರುವುದೋ ಅದೇ ನಮ್ಮ ಹತ್ತಿರವಿದ್ದ ಭಾಗ ಅಥವಾ ಮನಸ್ಸಿನಲ್ಲಿ ಉಂಟಾಗಬೇಕು. ಆಗ ಒಬ್ಬರ ಮನಸ್ಸು ಸುದೈವದಿಂದ ಕೇಂದ್ರ ಮಂಡಲದವರೆಗೆ ಸಂಬಂಧಪಡುವಷ್ಟು ಮಟ್ಟಿಗೆ ರೂಪುಗೊಂಡಿತೆಂದು ತಿಳಿಯರಿ. 7 ವೃತ್ತಗಳನ್ನು ದಾಟಿ ಅಪಾರ ಸಾಗರದಲ್ಲಿ ಈಜುವ ಅವಕಾಶ ಆತನಿಗೆ ದೊರೆಯಿತು. ಅನಂತರ ಏನು? ಅವನು ಭೂಮಾಕ್ಕೆ ತೀರ ಹತ್ತಿರನಾಗುವನು ಅಥವಾ ಸಮೀಪನಾಗುವನು. ಮುಂದುವರಿದ ನಂತರ ಯಾವುದನ್ನು ಭೂಮಾದಲ್ಲಿ ಒಂದು ಪ್ರಕಾರದ ಲಯಾವಸ್ಥೆ ಎಂದು ಹೇಳಬಹುದೋ ಈ ಸಂಬಂಧ ಉಂಟಾಯಿತೆಂದರೆ ಎಲ್ಲವೂ ಸಮಾಪ್ತವಾದಂತೆಯೇ. ಈ ಕ್ಷೇತ್ರದಲ್ಲಿ ನಮ್ಮ ಪ್ರಯಾಸ ಮುಗಿಯಿತು. ಇನ್ನು ಉಳಿದ ಒಂದೆರಡು ಸಂಗತಿಗಳನ್ನು ವಿವರಿಸಬೇಕೆಂದರೆ ಅದು ಕಲ್ಪನೆಗೂ ನಿಲುಕದ ವಿಷಯ. ಈ ಲಯಾವಸ್ಥೆಯ ನಂತರ ಬರುವ ಜೀವನವೇ ನಿಜವಾದಂಥ ಜೀವನ. ಅಂಡರ್ಲೈನ್ ಮಾಡ್ಕೊಳ್ರಿ. ಅನಂತ ಸಾಗರದಲ್ಲಿ ಈಜಿ ಭೂಮದ ಹತ್ರ ಹೋಗಿ ಭೂಮದಲ್ಲಿರ್ತಕ್ಕಂಥ ಒಂದು ಸತ್ವವನ್ನು ಹೀರ್ಕೊಂಡು ಅದರಲ್ಲಿ ಲಯ ಹೊಂದಿದ್ದೆ ಆದರೆ ಅದರ ನಂತರ ಬರತಕ್ಕಂಥ ಜೀವನ ಯಾದೆ, ಅದೇ ನಿಜವಾದಂಥ ಜೀವನ. ಈ ದಶೆಯಲ್ಲಿ ಅಸ್ತಿತ್ವವನ್ನು ಅಳಿಸಿದ ನಂತರವೇ ಅದು ಪ್ರಾಪ್ತವಾಗುವುದು. ಅಂದ್ರೆ ನಮ್ಮ ಅಸ್ತಿತ್ವವನ್ನು ನಾವು ಇಲ್ಲಿ ಅಳಿಸ್ಕೊಂಡ್ರೆ ಮಾತ್ರ ಆ ದಶೆಯು ಪ್ರಾಪ್ತವಾಗುವುದು. ಈಗ ಅದನ್ನೂ ನೀವು ಲಯಗೊಳಿಸಿದರೆ ಅದೊಂದು ನಿರ್ಮಲ ಜೀವನವೆಂದು ಹೇಳಬಹುದು. ಸೊ ನಿಜವಾದಂಥ ಜೀವನ, ತದನಂತರ ನಿರ್ಮಲವಾದಂಥ ಜೀವನ. ಈ ನಿರ್ಮಲ ಜೀವನವನ್ನು ಲಯಗೊಳಿಸಿದ ಮೇಲೆ ಏನಿರುವುದೋ ಅದೇ ನಿಜ ವಸ್ತು.
ನೋಡಿ ಅಲ್ಲಿ ಭೂಮದ ಹತ್ರ ಹೋದ್ಮೇಲೆ ಕೂಡ ಮೂರು ಕೆಲಸ ಆಗುತ್ತೆ. ಭೂಮದ ಸತ್ವವನ್ನೇ ಹಿಡ್ಕೊಳ್ತೀವಿ, ಅದು ಮೊದಲನೇ ಸ್ತರ, ಅದು ನಿಜವಾದ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ತದನಂತರ ನಿರ್ಮಲ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ಲಯ ಹೊಂದದು ಅಂತಂದ್ರೆ ಆ ನಿಜವಾದಂಥ ಜೀವನದಲ್ಲೂ ಕೂಡ ನಾವು ಅರಿವನ್ನು ಕಳ್ಕೊಳ್ಳೋದು. ಅವಾಗ ಅಲ್ಲಿ ನಮಗೆ ನಿರ್ಮಲ ಜೀವನ ಪ್ರಾರಂಭವಾಗುತ್ತೆ. ಆ ನಿರ್ಮಲ ಜೀವನದ ಅರಿವನ್ನು ಕಳ್ಕೊಂಡ್ಬಿಡ್ತು ಅಂತಂದ್ರೆ ನಾವು ನಿಜ ವಸ್ತುವನ್ನು ಮುಟ್ಟಿದ ಹಾಗೆ. ಅದೇ ಭೂಮ. ಇದನ್ನು ಲಯಗೊಳಿಸಿದ ನಂತರ ಬರುವ ಸ್ಥಿತಿಯನ್ನು ಚಿತ್ರಿಸಲು ಶಬ್ದಗಳು ದೊರೆಯುವುದಿಲ್ಲ. ನಿರ್ಮಲ ಜೀವನದ ಲಯಾವಸ್ಥೆಯ ನಂತರ ಉತ್ಪನ್ನವಾದುದು ಪದಾರ್ಥದಲ್ಲಿಯೂ ಭೂಮದಲ್ಲಿಯೂ ನಾಮಮಾತ್ರದ ಅಂತರ ಉಳಿಯುವುದು. ಮುಂದೆ ಭೂಮದ ಅನುಮಾನವು ಪೂರ್ಣವಾಗುವುದೊಂದೇ ಬಾಕಿ. ಇದರ ನಂತರ ಏನೂ ಹೇಳಲು ಬರುವುದಿಲ್ಲ. ವಿಚಾರವು ಇದಕ್ಕಿಂತ ಮುಂದೆ ಹೋಗುವುದಾದರೂ ಕೊನೆ ಎಲ್ಲಿಯೂ ಸಿಗುವುದಿಲ್ಲ. ನಾವು ಅಂತಿಮ ದಶೆಯಲ್ಲಿ ಬಂದು ಈಶ್ವರನ ಆಜ್ಞೆಗಳನ್ನು ಪಡೆಯ ಹತ್ತಿದ ಮೇಲೆ ಬುದ್ಧಿ ಕೆಲಸ ಮಾಡುವುದಿಲ್ಲ. ಈಶ್ವರನ ಆಜ್ಞೆಗಳನ್ನು ಪಡಿಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ನಮಗೆ ಯಾವುದೇ ರೀತಿಯಾದಂಥ ಬುದ್ಧಿ ಅವಶ್ಯಕತೆ ಇಲ್ಲ. ಬುದ್ಧಿ ಕೆಲಸ ಮಾಡೋದು ನಿಂತು ಹೋಗುತ್ತೆ. ಆಜ್ಞೆಗಳು ಎಲ್ಲಿಂದ ಬರುತ್ತಿವೆ ಎಂಬುದು ತಿಳಿಯುವುದಿಲ್ಲ. ಈ ಅವಸ್ಥೆ ಉಂಟಾದಾಗ ಭಕ್ತನು ಅಲುಗಾಡಿಸದೆ ಭಗವಂತನೂ ಕೂಡ ಅಲುಗಾಡಲು ನಾನೆಂಬ ಮಾತಿನ ಸತ್ಯತೆಯನ್ನು ಮರಗಾಣುವ ಸ್ಥಿತಿ ಬಂದಿತೆಂದೇ ತಿಳಿಯಬೇಕು. ಭಕ್ತನು ಅಲುಗಾಡದೆ ಭಗವಂತನೂ ಕೂಡ ಅಲುಗಾಡಲಾರ. ಆದರೆ ನಮ್ಮ ಸ್ಥಳದಲ್ಲ, ಭೂಮದಲ್ಲಿರ್ತಕ್ಕಂಥ ಸತ್ಯವಸ್ತು ಏನಿದೆ ಅದನ್ನು ಸಾಕ್ಷಾತ್ಕರಿಸಿಕೊಂಡು ಭೂಮಕ್ಕೂ ಆ ನಾವು ಎದುರುಗೊಳ್ತಕ್ಕಂಥ ಅಥವಾ ಪಡಿತಕ್ಕಂಥ ವಸ್ತುಗೂ ನಾಮ ಮಾತ್ರದ ಶೇಷ ಉಳಿದಾಗ ಆ ಸ್ಥಿತಿಯಲ್ಲಿ ಭಕ್ತ ಅಲ್ಲಾಡಿಸುವವರೆಗೂ ಕೂಡ ಭಗವಂತ ಕೂಡ ಅಲ್ಲಾಡಲಾರ. ನಾವು ಅನ್ಕೊಳ್ತೀವಿ, ನಾವು ಅನ್ಕೊಂಡು ನಮ್ಮ ಸ್ಥಿತಿಯಲ್ಲಿ ಅಂತ ಅನ್ಕೊಳ್ತೀವಿ. ನಮ್ಮ ಸ್ಥಿತಿಯಲ್ಲಿ ಅಲ್ಲ. ಭೂಮದಲ್ಲಿ ಹೋಗಿ ಭೂಮದ ಜೊತೆಗೆ ನಿಕಟವಾದಂಥ ಸಂಬಂಧ ಏರ್ಪಾಡು ಆದ ಮೇಲೆ ನಿಜವಾದಂಥ ಜೀವನ, ನಿರ್ಮಲವಾದಂಥ ಜೀವನ ಎಲ್ಲವೂ ಕೂಡ ಮುಗಿದು ಹೋದ ಮೇಲೆ ಉಳಿತಕ್ಕಂಥ ಸ್ಥಿತಿ ಏನಿದೆ, ವಸ್ತು ಏನಿದೆ, ಆ ವಸ್ತುವಿನಲ್ಲಿ ನಾವು ನೆಲೆ ನಿಂತಾಗ ಅಲ್ಲೇ ಭಕ್ತನು ಏನು ಅಲ್ಲಾಡೋರ್ಗೂ ಕೂಡ ಭಗವಂತನು ಕೂಡ ಅಲ್ಲಾಡಲಾರ. ನಾವು ಈ ಅಂತಿಮ ದಶೆಗೆ ಬಂದ ಮೇಲೆ ವೇದಗಳಲ್ಲಿ ದೊರೆಯುವ ವಿವರಣೆಯಂತೆ ಅದ್ವೈತ ಕ್ಷೇತ್ರಕ್ಕೆ ಬಂದೆವು. ಇದು ವಾಸ್ತವವಾಗಿಯೂ ಅದ್ವೈತದ ಕ್ಷೇತ್ರವಾಗಿದೆ. ಆದರೂ ನಮಗೆ ಇದರ ಭಾವ ಉಳಿದಿರುವುದಾದರೆ ನಿಜಾರ್ಥದಲ್ಲಿ ದ್ವೈತವು ಇನ್ನೂ ಕೊನೆಗೊಂಡಿಲ್ಲ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಇನ್ನೂ ಅಪರಿವರ್ತನಶೀಲ ದಶೆ ಉಂಟಾಗಿಲ್ಲ. ನಿಜ ಏನೆಂದರೆ ಇಲ್ಲಿ ದ್ವೈತ ಮತ್ತು ಅದ್ವೈತ ಇವೆರಡರ ಭಾವವು ಸಮಾಪ್ತವಾಗಬೇಕು. ಇದೇ ಈ ಕೊನೆಯ ಗ್ರಂಥಿಯ ಚರಮಾವಸ್ಥೆಯಾಗಿದೆ. ಇಲ್ಲಿ ನಿಜಾರ್ಥದಲ್ಲಿ ನಾನು ನೀನಾಗಿರುವೆ, ನೀನು ನಾನಾಗಿರುವೆ, ನಾನು ದೇಹವು, ನೀನು ಪಂಚಪ್ರಾಣ, ನಾನು ನೀನು ಇಬ್ಬರೂ ಬೇರೆ ಬೇರೆ ಎಂದು ಮುಂದೆ ಯಾರು ನುಡಿಯರೆಂತ ವಚನ. ಅಷ್ಟರ ಮಟ್ಟಿಗೆ ನಾವು ಐಕ್ಯತೆಯನ್ನು ಹೊಂದ್ಕೊಂಡ್ಬಿಡ್ತೀವಿ. ಯಾವುದರ ಜೊತೆಗೆ? ಭೂಮದ ಜೊತೆಗೆ ಐಕ್ಯತೆಯನ್ನು ಹೊಂದ್ಕೊಳ್ತೀವಿ. ನಾವು ಈ ರೀತಿಯಲ್ಲಿ ರಮಿಸತೊಡಗಿ ಈ ಮಟ್ಟದವರಿಗೆ ಸಾಧ್ಯವಾದಷ್ಟು ಲಯ ಹೊಂದಿದಾಗ ನಮ್ಮಲ್ಲಿ ಯಾವ ವಿಶೇಷತೆ ಉಂಟಾಗುವುದು? ಹಾಗಾದ್ರೆ ಅಲ್ಲಿ ಹೋಗಿ ನೆಲೆ ನಿಂತು ಭೂಮದ ಸತ್ವವನ್ನೆಲ್ಲ ಹೇರಿಕೊಂಡು ನಿಜ ಜೀವನವನ್ನು ದಾಟಿ, ನಿರ್ಮಲ ಜೀವನವನ್ನು ದಾಟಿ ನಿಜ ವಸ್ತುವನ್ನು ಮುಟ್ಟಿ ಅಲ್ಲಿ ನೆಲೆ ನಿಂತಾಗ ಯಾವ ದಶೆ ಬರುತ್ತೆ ನಮಗೆ? ಹೇಗೆ ಗೊತ್ತಾಗತ್ತದು? ಯಾವ ಶಕ್ತಿಗಳಿಗೆ ಕೇಂದ್ರವು ಕಾರಣವಾಗಿದೆಯೋ ಆ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಉಂಟಾಗುವುದೆಂದು ನಾನು ಹೇಳುವೆ. ಕೇಂದ್ರ, ಎಲ್ಲ ಶಕ್ತಿಗಳಿಗೂ ಕೇಂದ್ರನೇ ಕಾರಣ ಅಲ್ವಾ? ನಾವು ಕೇಂದ್ರದ ಹತ್ರ ಹೋಗಿ ನಾವು ನೆಲೆ ನಿಂತಾಗ ಏನಾಗುತ್ತೆ? ಆ ಎಲ್ಲ ಶಕ್ತಿಗಳ ಮೇಲೆ ನಮಗೆ ಪ್ರಭುತ್ವ ಬರುತ್ತೆ. ಈ ಅವಸ್ಥೆಯನ್ನು ಮುಟ್ಟಿದ ಅಭ್ಯಾಸಿಯು ಆ ಮಹಾಶಕ್ತಿಯ ಮೂಲಕ ವ್ಯಕ್ತವಾಗುವ ಕಾರ್ಯಗಳನ್ನು ಮಾಡಬಲ್ಲನು. ಒಂದು ವೇಳೆ ಹೀಗೆ ಮಾಡಲು ಅಸಮರ್ಥನಾದರೆ ಅದ್ವೈತಕ್ಕೆ ಯಾವ ಅರ್ಥವೂ ಇಲ್ಲ ಮತ್ತು ಅದರ ವಾಸ್ತವಿಕತೆಯೂ ಉಳಿಯುವುದಿಲ್ಲ. ಎಲ್ಲ ದೈವಿ ಶಕ್ತಿಗಳು ಆತನ ಆಜ್ಞೆಗೆ ಅಧೀನವಾಗುವು. ಭಗವಂತ ಸೃಷ್ಟಿ ಮಾಡಿರತಕ್ಕಂಥ ಎಲ್ಲ ಶಕ್ತಿಗಳು ಆತನ ಅಧೀನಕ್ಕೆ ಒಳಪಟ್ಟಿರುತ್ತದೆ. ಪ್ರಕೃತಿಯ ಕಾರ್ಯದಲ್ಲಿ ಬಾಧೆಯುಂಟಾಗಬಾರದೆಂದು ಆತನೇ ಅವೆಲ್ಲವುಗಳಿಗೆ ಶಕ್ತಿಯನ್ನು ಕೊಡುವನು. ಪ್ರಕೃತಿಯಲ್ಲಿ ಬೇರೆ ಬೇರೆ ಶಕ್ತಿಗಳಿವೆ, ಅದಕ್ಕೆಲ್ಲ ಶಕ್ತಿ ತುಂಬಬೇಕು. ಅದಕ್ಕೆಲ್ಲ ಶಕ್ತಿ ಯಾರು ಕೊಡ್ತಾರೆ? ಈ ವ್ಯಕ್ತಿ ತುಂಬುತ್ತಾನೆ. ಯಾರು ಕೇಂದ್ರದ ಸಮೀಪ ಇರ್ತಾನಲ್ಲ ಆ ವ್ಯಕ್ತಿ ನಿಸರ್ಗದಲ್ಲಿರತಕ್ಕಂಥ ವಿವಿಧ ಶಕ್ತಿಗಳಿಗೆ ಶಕ್ತಿಯನ್ನು ತುಂಬುತ್ತಾರೆ. ಈ ಮಾತನ್ನು ರಾಜಯೋಗದ ಪ್ರಭಾವದಲ್ಲಿ ನಾನು ಹೇಳೇ ಇದ್ದೇನೆ. ಹಿಂದಕ್ಕೆ ವಿವಿಧ ಯಜ್ಞಗಳ ಮೂಲಕ ಬೇರೆ ಬೇರೆ ದೇವತೆಗಳಿಗೆ ಶಕ್ತಿಯನ್ನು ಕೊಡಲಾಗುತ್ತಿತ್ತೆಂಬುದರ ವಿವರಣೆ ನಮ್ಮ ಪವಿತ್ರ ಗ್ರಂಥಗಳಲ್ಲಿ ಬಹುಶಃ ದೊರೆಯುವುದು. ಸೊ ಹೋಮ, ಹವನ, ಯಜ್ಞ ಎಲ್ಲ ಯಾಕೆ ಮಾಡ್ತಾರೆ? ಬೇರೆ ಬೇರೆ ದೇವತೆಗಳಿಗೆ ಶಕ್ತಿಯನ್ನು ಕೊಡ್ಲಿಕ್ಕೋಸ್ಕರ ನೀವು ಹೋಮ, ಹವನ, ಯಜ್ಞ ಎಲ್ಲ ಮಾಡ್ತಾ ಇದ್ರಿ. ಬೇರೆ ಬೇರೆ ದೇವತೆಗಳಿಗೆ ಶಕ್ತಿಯನ್ನು ಕೊಟ್ಟಾಗ ಏನಾಗುತ್ತೆ? ಆ ದೇವತೆಗಳು ನಿಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ.
ಸೊ ನೀವು ದೇವತೆಗಳಿಗೆ ಶಕ್ತಿ ಕೊಟ್ರೆ ದೇವತೆಗಳು ನಿಮಗೆ ಅನುಗ್ರಹ ಮಾಡ್ತಾರೆ. ಇದು ಇದ್ದಂತ ಒಂದು ಸಂಬಂಧ, ನಮಗೂ ದೇವತೆಗಳಿಗೂ ಇದ್ದಂತ ಸಂಬಂಧ. ಇದು ನಮ್ಮ ಪುರಾಣ ಗ್ರಂಥಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ನಮಗೆ ಇದರ ಉಲ್ಲೇಖ ಇದೆ. ಆದರೆ ಈ ವಿಧಿಯು ದ್ವೈತ ಭಾವನೆಯುಳ್ಳವರಿಗಾಗಿ ಮಾತ್ರ ವಿಹಿತವಾಗಿತ್ತಿದ್ದು. ಯಾರಿಗೆ ದ್ವೈತ ಭಾವನೆ ಇತ್ತು ಅವರು ಮಾತ್ರ ಇದನ್ನ ಫಾಲೋ ಮಾಡ್ತಾ ಇದ್ರು. ಈ ಚಕ್ರದಲ್ಲಿ ಸಿಲುಕುವವರಾದರೂ ಅವರೇ. ಆದರೆ ಯಾವ ಅಭ್ಯಾಸಿಯು ಅದ್ವೈತದಲ್ಲಿ ಬಂದು ಅದರ ನೆನಪನ್ನೂ ಮರೆತು ಬಿಡುವನು ಆತನಲ್ಲಿ ಕೇವಲ ಮೂಲದ ಹೊರತು ಬೇರೇನೂ ಇರಲಾರದು. ಸೊ ದ್ವೈತವನ್ನು ದಾಟಿ ನಾವು ಅದ್ವೈತಕ್ಕೆ ಬಂದಾಗ ಕೇವಲ ಮೂಲದ ಶಕ್ತಿ ಒಂದೇ ನಮ್ಮಲ್ಲಿ ಉಳ್ಕೊಳ್ಳುತ್ತೆ, ಮೂಲ ಒಂದೇ ಉಳ್ಕೊಳ್ಳುತ್ತೆ. ಯಾಕಂದ್ರೆ ಮೂಲನೇ ಬೇರೆಲ್ಲ ಶಕ್ತಿಗಳ ಆಗರ, ಉತ್ಪತ್ತಿ ಸ್ಥಾನ. ಮೂಲ ಒಂದು ನಮ್ಮಲ್ಲಿ ಅಂಕುರ ಆಯಿತು ಅಂತಂದ್ರೆ ಬೇರೆಲ್ಲ ಶಕ್ತಿಗಳು ಕೂಡ ನಮ್ಮಲ್ಲಿ ಉತ್ಪತ್ತಿ ಆದಂಗೆನೆ ಅಥವಾ ಅಂಕುರ ಆದಂಗೆನೆ, ಅಥವಾ ಆ ಬೇರೆಲ್ಲ ಶಕ್ತಿಗಳ ಮೇಲೆ ನಾವು ಪ್ರಭುತ್ವ ಸಾಧನೆ ಮಾಡದಂಗೆನೆ. ಆತನು ಪ್ರಪಂಚದಲ್ಲಿ ಬೇಕಾದ ಪರಿವರ್ತನೆಯನ್ನು ಉಂಟು ಮಾಡಬಲ್ಲನು. ಸಂಸಾರದ ಆಯುಷನ್ನು ಕಡಿಮೆ ಮಾಡುವ ಶಕ್ತಿ ಆತನಲ್ಲಿ ಬರುವುದು. ಆತನ ಇಚ್ಛಾಶಕ್ತಿಯು ಪ್ರತಿಯೊಂದು ವಿಷಯದಲ್ಲಿಯೂ ಕೆಲಸ ಮಾಡುವುದು. ಇದರಲ್ಲಿ ಸಮಯವು ಅವಶ್ಯ ಹಿಡಿಯುವುದು. ಸೃಷ್ಟಿ ರಚನೆಗಾದರೂ ಸಾಕಷ್ಟು ಕಾಲ ಹಿಡಿಯಿತು. ಸರ್ವೋತ್ಕೃಷ್ಟ ಪ್ರಜ್ಞಾನದ ಸ್ಥಿತಿಯಲ್ಲಿ, ಹೈಯೆಸ್ಟ್ ಟೈಪ್ ಆಫ್ ಸೂಪರ್ ಕಾನ್ಷಿಯಸ್ನೆಸ್ ಸ್ಟೇಟ್ ಸ್ಥಿತಿಯಲ್ಲಿ ಧ್ಯಾನಪೂರ್ವಕ ನೋಡುವುದರಿಂದ ಈ ಪ್ರಪಂಚದ ರಚನೆಗೆ 1,20,000 ವರ್ಷಗಳು ಹಿಡಿದವೆಂದು ಗೊತ್ತಾಗಿದೆ. ಭೂಮಾದ ಕೆಳಗೆ ಶಕ್ತಿಯ ಕೇಂದ್ರದಲ್ಲಿ ಒಂದೇ ಒಂದು ಆಘಾತ ಉಂಟಾಗಿದ್ದರೂ ಅದರ ಪ್ರಭಾವವು ಪ್ರಕಟವಾಗಲು ಮತ್ತು ರಚನಾ ಸಾಮಗ್ರಿಯು ಒಟ್ಟುಗೂಡಲು ಇಷ್ಟು ಸಮಯ ಬೇಕಾಯಿತು. ಆಘಾತ ಒಂದು ಸತಿ ಆಯಿತು, ಆದರೆ ಸಮಸ್ತ ಸೃಷ್ಟಿ ರಚನೆ ಆಗಲಿಕ್ಕೆ 1,20,000 ವರ್ಷಗಳಾಗಿದೆ. ವಾಚಕರ ಮನೋರಂಜನಕ್ಕಾಗಿ ಇನ್ನೊಂದು ಮಾತನ್ನು ಹೇಳಿಬಿಡುವನು. ಸೃಷ್ಟಿಯ ಎಲ್ಲ ಕ್ರಿಯೆಗಳು ಗಡಿಯಾರದ ಸಮದಶೆಯಲ್ಲಿದ್ದವು. ಈಗ ಒಂದು ವೇಳೆ ಅವುಗಳಿಗೆ ವಿಷಮ ದಶೆಯಲ್ಲಿ ಪ್ರೇರಣೆ ಮಾಡಿದರೆ ಪ್ರಪಂಚವು ನಷ್ಟವಾಗತೊಡಗುವುದು. ಸೂರ್ಯ ಚಂದ್ರರ ಪ್ರಕಾಶವು ಕಡಿಮೆಯಾಗುತ್ತಾ ನಡೆಯುವುದು ಮತ್ತು ಸಂಸಾರದ ಆಯುಷು ಕ್ಷೀಣಿಸುವುದು. ಸೊ ಗಡಿಯಾರದ ದಿಕ್ಕಿನಲ್ಲಿ ಅದು ಪ್ರವೃತ್ತಾ ಇದೆ. ಗಡಿಯಾರದ ದಿಕ್ಕಿನಲ್ಲಿ ಆ ಒಂದು ಚಲನೆ ನಡೀತಿರೋವರೆಗೂ ಕೂಡ ಸೃಷ್ಟಿ ರಚನೆ ಕಾರ್ಯ ಮುಂದುವರಿತಾ ಹೋಗುತ್ತೆ. ಅದನ್ನ ವಿಷಮ ದಿಕ್ಕು ಅಂತಂದ್ರೆ ವಿರುದ್ಧ ದಿಕ್ಕಿನಲ್ಲಿ, ಅಂದ್ರೆ ಗಡಿಯಾರಕ್ಕೆ ವಿರುದ್ಧವಾದಂತ ದಿಕ್ಕಿನಲ್ಲಿ ಏನಾದ್ರು ತಿರುಗಿಸಿದ್ರೆ ಆದ್ರೆ ಅದನ್ನ ಈಗ ವಿನಾಶ ಶುರು ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಪ್ರಳಯ ಕಾಲದಲ್ಲಿ ಇದನ್ನೇ ಮಾಡ್ತಕ್ಕಂಥದ್ದು. ಪ್ರಳಯ ಕಾಲದಲ್ಲಿ ಇರತಕ್ಕಂಥ ಒಬ್ಬ ಯೋಗಿ ಈ ಸೃಷ್ಟಿ ಕಾರ್ಯದಲ್ಲಿ ಏನು ಗಡಿಯಾರದ ರೂಪದಲ್ಲಿ ಚಲನೆ ನಡೀತಾ ಇದೆಯಲ್ಲ, ಆ ಒಂದು ಚಲನೆಯನ್ನ ವಿಷಮ ರೂಪಕ್ಕೆ ತರ್ತಾರೆ. ವಿಷಮ ರೂಪಕ್ಕೆ ತಂದಾಗ ವಿನಾಶವು ಶುರುವಾಗುತ್ತೆ. ಕೇಂದ್ರದ ಸುತ್ತಲೂ ಒಂದು ವೃತ್ತವಿದೆ. ಇದೇ ಪರಿಮಿತಿ. ನಾನು ಹೇಳಿದಂತೆ ಇದನ್ನು ದಾಟಿ ಹೋಗುವುದು ಅಸಂಭವ. ಮಹಾಶಕ್ತಿಶಾಲಿ ವ್ಯಕ್ತಿ ಆಗಿದ್ದರೆ ಮಾತ್ರ ಕೆಲವು ಕ್ಷಣಗಳವರೆಗೆ ಅದರಲ್ಲಿ ಇಣುಕಿ ನೋಡಲು ಸಾಧ್ಯವಾದೀತು. ಈ ವೃತ್ತದ ಸುತ್ತಲೂ ತನ್ನ ಇಚ್ಛಾಶಕ್ತಿಯಿಂದ ಈ ವಿಶ್ವವನ್ನು ಕೊನೆಗೊಳಿಸಬೇಕೆಂಬ ಒಂದು ಸಜೀವ ವಿಚಾರವನ್ನು ಇಟ್ಟುಕೊಂಡು ಅದರ ಧಾರೆಗಳನ್ನು ಕೇಂದ್ರ ಮಂಡಲದಲ್ಲಿ ಸಂಕಲಿತಗೊಳಿಸಿದ್ದಾದರೆ ಅದು ಕೇಂದ್ರದ ಶಕ್ತಿಯಿಂದ ಒಡಗೂಡಿ ಸ್ಪಂದನವನ್ನು ಉಂಟು ಮಾಡುವುದು. ಅನಂತರ ಅದು ಬೆಳೆಯತೊಡಗಿ ಅದೇ ಶಕ್ತಿಯು ಕೆಳಗಿಳಿಯಲಾರಂಭಿಸುವುದು. ಈಗ ಅದರಲ್ಲಿ ಎಷ್ಟು ವೇಗವನ್ನು ಹುಟ್ಟಿಸಲಾಗುವುದೋ ಅಷ್ಟೇ ತ್ವರಿತಗತಿಯಿಂದ ಆ ಪದಾರ್ಥವು ಹೆಚ್ಚುವುದು. ಇನ್ನೊಂದು ಉಪಾಯ ಅಂದ್ರೆ ಸೃಷ್ಟಿ ರಚನೆ ಏನಾಗಿದೆ ಅದನ್ನ ನಾವು ಉಪಶಮನಗೊಳಿಸ್ಬೇಕು ಅಥವಾ ಲಯಗೊಳಿಸ್ಬೇಕು ಅಥವಾ ಮಹಾಪ್ರಳಯ ಮಾಡಿಸ್ಬೇಕು ಅಂತ ಅನ್ಕೊಂಡಾಗ ಯಾವ ಯಾವ ದಾರಿಗಳಿದೆ ಅಂತ ಬರೀತಾ ಇದ್ದಾರೆ. ಇದು ಯಾವುದು ನಮಗೆ ಅನ್ವಯ ಆಗಲ್ಲ. ದಾರಿಗಳೇನಿದೆ ಅಂತ ಬಾಬೂಜಿಯವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನೊಂದು ಉಪಾಯವೆಂದರೆ ಪ್ರವಾಹಿತ ಶಕ್ತಿಯನ್ನು ತನ್ನ ಇಚ್ಛಾಶಕ್ತಿಯಿಂದ ಕೇಂದ್ರದಲ್ಲಿ ಎಳೆಯಲು ಆರಂಭಿಸುವುದು. ಹೀಗೆ ಮಾಡುವುದರಿಂದ ಗತಿಗಳು ಗಡಿಯಾರದ ವಿಷಮ ದಿಶೆಯಲ್ಲಿ ತಾವಾಗಿಯೇ ಚಲಿಸತೊಡಗುವು. ಅದರ ಮೇಲೆ ಇಚ್ಛಾಶಕ್ತಿಯನ್ನು ಉಪಯೋಗಿಸಿದರೆ ಪ್ರಭಾವವು ಶೀಘ್ರವೇ ಉಂಟಾಗುವುದು ಮತ್ತು ಕೇಂದ್ರದ ವೃತ್ತದ ಮೇಲೆ ಇಚ್ಛಾಶಕ್ತಿಯ ವೇಗವನ್ನು ಬಿಟ್ಟು ಬಿಟ್ಟರೆ ಉದ್ದೇಶವು ಸಾವಕಾಶವಾಗಿ ಸಫಲವಾಗುವುದು. ಸ್ಥಿತಿಯು ಹೀಗಿರುವಾಗ ದಿವ್ಯಾತ್ಮ ಆಂತರಿಕ ದೃಷ್ಟಿಯ ವಿಸ್ತಾರದ ಅನುಮಾನವನ್ನು ಯಾರೂ ಮಾಡಲಾರರು. ನಾನು ಎಲ್ಲವನ್ನು ಹೇಳಿದ್ದರೂ ಅದರ ವ್ಯಾಖ್ಯೆಯನ್ನು ಮಾತ್ರ ಬಹಳ ಜಾಗೃತಿ ವಹಿಸಿ ಮಾಡಿದ್ದೇನೆ. ಯಾರಾದರೂ ಈ ಮಟ್ಟದವರೆಗೆ ಉನ್ನತಿ ಹೊಂದಿ ಪ್ರಕೃತಿಯಲ್ಲಿ ಯಾವುದಾದರೂ ಒಂದು ವಿಶೇಷ ಪರಿವರ್ತನೆಯನ್ನು ಮಾಡಬಯಸಿದರೆ ಅದರ ವಿಧಾನವು ತೀರಾ ಚಿಕ್ಕದಾಗಿದೆ. ಇದರಲ್ಲಿ ಆತನು ಅಸಫಲನಾಗುವುದೇ ಅಸಂಭವ. ಆತನಿಗೆ ಪ್ರತಿಯೊಂದು ಮಾತು ಸಾಧ್ಯವಿದೆ. ಈ ಉಪಾಯವು ಹೇಗಿದೆ? ತನ್ನ ಆ ಮೂಲ ದಶೆಯಲ್ಲಿ ಶಬ್ದಗಳೇ ಲುಪ್ತವಾಗುವಂತ ಒಂದು ವಿಚಾರವನ್ನು ನಿಲ್ಲಿಸಬೇಕು. ಕೇವಲ ಭಾವ ಮಾತ್ರವೇ ಆ ಅಭಿಪ್ರಾಯವನ್ನು ವ್ಯಕ್ತಗೊಳಿಸುವಂತಿರಬೇಕು. ಆಗ ಅದೇ ವಸ್ತು ಈ ಕೆಲಸವನ್ನು ಮಾಡತೊಡಗುವುದು. ಅದೇ ಈಶ್ವರಿಯ ಆಜ್ಞೆಯಾಗುವುದು. ಅಂದ್ರೆ ನಾವು ಪದಗಳ ಒಂದು ಸ್ತರವನ್ನು ದಾಟಿ ಭಾವನೆ ಸ್ತರದಲ್ಲಿ ನಾವೇನಾದ್ರೂ ಒಂದನ್ನು ಅನ್ಕೊಂಡು
ಅದನ್ನ ಕೇಂದ್ರದ ಶಕ್ತಿಯ ಜೊತೆಗೆ ನಾವು ಅದನ್ನ ಸೇರಿಸಿದ್ರೆ ಆಗ ನಾವು ಅನ್ಕೊಂಡಿದ್ದು ಆಗ್ಲಿಕ್ಕೆ ಶುರು ಆಗುತ್ತೆ. ಆದರೆ ಮೇಲೆ ವರ್ಣಿಸಲಾದಂತೆ ಸರಿಯಾದ ಅಂದಾಜು ಬರುವ ಹಾಗೆ ಭೂಮಾದೊಂದಿಗೆ ಸಂಬಂಧ ಉಂಟಾಗಬೇಕು. ಸೊ ನಾವಿವಾಗ ಮಾಡ್ಲಿಕ್ಕಾಗಲ್ಲ, ಯಾಕೆಂತಂದ್ರೆ ನಮ್ಗೆಲ್ರಿಗೂ ಕೂಡ ಭೂಮಾದೊಂದಿಗೆ ಸಂಬಂಧ ಇನ್ನೂ ಉಂಟಾಗಿಲ್ಲ. ಭೂಮಾದೊಂದಿಗೆ ಸಂಬಂಧ ಉಂಟಾದಾಗ ಇದನ್ನ ನಾವು ಮಾಡಿದ್ರೆ ಅದು ಅವಶ್ಯಕವಾಗಿ ಪ್ರಕಟವಾಗುವುದು. ಉದಾಹರಣೆ ಅರ್ಥವಾಗಿ ಒಂದು ತಂತಿಯನ್ನು ಮೀಟಿದರೆ ಎಲ್ಲಾ ತಂತಿಗಳು ಹೇಗೆ ಅದೇ ಝೇಂಕಾರ ಅಥವಾ ಸ್ಪಂದನ ಉಂಟಾಗುವುದೋ ಹಾಗೆ ಭಕ್ತನ ನಿಲುವು ಈ ಮಟ್ಟದವರೆಗೆ ಬಂದಾಗ ಆತನು ಭಕ್ತನಾಗಿ ಉಳಿಯುವುದಿಲ್ಲ. ಆದರೂ ಆತನ ಸೇವಕತ್ವವು ಅಳಿಯುವುದಿಲ್ಲ. ಯಾವ ಸಂಬಂಧವು ಆತನನ್ನು ಇಲ್ಲಿವರೆಗೆ ಮುಟ್ಟಿಸಿತೋ ಅದನ್ನು ಆತನ ಹೃದಯವು ಬಿಟ್ಟುಕೊಡದಿರುವುದು ಅತ್ಯಂತ ಸೌಜನ್ಯವಾಗಿದೆ. ಇದರಂತೆಯೇ ಆತನು ಪ್ರಪಂಚಕ್ಕೆ ಅವಶ್ಯಕವಾದ ಆಜ್ಞೆಗಳನ್ನು ಹೀಗೆ ಪಡೆಯುವನು. ಆತನಿಗೆ ಸ್ವಂತದ ಸ್ವಾರ್ಥ ಯಾವುದೂ ಇರುವುದಿಲ್ಲ. ಒಂದು ರೀತಿಯಿಂದ ಆತನು ಭೂಮಾದ ಅಂಶವಾಗಿ ಬಿಡುವನು. ಈ ದೇಶವು ಕಂಡವರಿಗೆಲ್ಲ ಬರುವುದಿಲ್ಲ. ನಿಯತಿಯು ಸಂಸಾರದಲ್ಲಿ ಪರಿವರ್ತನೆ ಬಯಸಿದಾಗ ಮಾತ್ರ ಪ್ರಾಪ್ತವಾಗುವುದು. ಈ ಕೋಟಿಯ ವ್ಯಕ್ತಿಗಳು ಎಂದಿಗೂ ಒಂದೇ ಕಾಲಕ್ಕೆ ಇಬ್ಬರಿರುವುದಿಲ್ಲ. ಇಡೀ ಪ್ರಪಂಚದಲ್ಲಿ ಒಂದು ಕಾಲಕ್ಕೆ ಒಂದೇ ಸತ್ಯವು ಹೀಗಿರಬಲ್ಲದು. ಅದು ಪ್ರಕೃತಿಗೆ ಅವಶ್ಯಕತೆವಾದವಾಗ ಮಾತ್ರ. ಜ್ಞಾನದ ಕೊನೆ ಮೇರೆಯನ್ನು ಹೇಳಿಬಿಟ್ಟಿದ್ದೇನೆ. ಅದನ್ನು ಶಬ್ದಗಳ ಮೂಲಕ ಅಭಿವ್ಯಕ್ತಿಗೊಳಿಸಬೇಕಾದರೆ ಜ್ಞಾನವೆಂಬ ಶಬ್ದವು ಅದಕ್ಕೆ ಉಚಿತವಾಗಲಾರದು. ಅಭ್ಯಾಸಿಗಳು ಈ ಮಟ್ಟದವರೆಗೆ ಮುಟ್ಟಲು ಪ್ರಯತ್ನ ಮಾಡಬೇಕು. ಅದಕ್ಕೂ ಮುಂದೆ ಏನಿದೆ ಎಂಬುದರ ತಿಳುವಳಿಕೆಯಾಗುವ ಸಂಭವವೂ ಇದೆ. ಈ ಸೂಚನೆ ಮುಂಬರುವ ಪೀಳಿಗೆಗಾಗಿ ವರ್ತಮಾನ ಕಾಲದ ಜನರು ಇದನ್ನು ಕುರಿತು ವಿಚಾರ ಮಾಡಲಿ. ಒಂದು ನಿಮಿಷ, ಯಾರೋ ಬಂದಿದ್ದಾರೆ ಅನ್ಸುತ್ತೆ.